ನಮಸ್ಕಾರ ಡಿಯರ್ ಫ್ರೆಂಡ್ಸ್. ನಾನಿವತ್ತು ನೀ ರಿಪ್ಲೇಸ್ಮೆಂಟ್ದು ಡಿಫ್ರೆಂಟ್ ಪಾರ್ಟ್ಸ್ ಏನೇನು ಬದಲಾವಣೆ ಆಗುತ್ತೆ ನೀ ರಿಪ್ಲೇಸ್ಮೆಂಟ್ ಮಾಡಿದಾಗ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಬೋನ್ ಮಾಡೆಲಲ್ಲಿ. ಇದರಲ್ಲಿ ನೀ ರಿಪ್ಲೇಸ್ಮೆಂಟಲ್ಲಿ 3 ಪಾರ್ಟ್ಸ್ ಇರುತ್ತೆ. ಇಲ್ಲಿ ಕಾಣ್ತಾ ಇದೆ ನಿಮಗೆ, ಇದು ಥೈ ಬೋನ್ ಅಂತ ಅಂತಾರೆ. ಥೈ ಬೋನ್ದು ಕೆಳಗಿನ ಪೋರ್ಷನ್ ಇದು ತೊಡೆಯ ಎಲುಬು. ಸೊ ಅದರದ್ದು ಕಾಂಪೊನೆಂಟ್ ಹೆಸರು ಫಿಮರಲ್ ಕಾಂಪೊನೆಂಟ್ ಅಂತ ಹೇಳ್ತೀವಿ. ಇದು ಕಾಲೆಲುಬು, ಲೆಗ್ ಬೋನ್ ಅಂತ ಹೇಳ್ತೀವಿ. ಅದರ ಕಾಂಪೊನೆಂಟ್ ಹೆಸರು ಇಲ್ಲಿ ಕಾಣ್ತಾ ಇದೆ ಟಿಬಿಯಲ್ ಕಾಂಪೊನೆಂಟ್ ಅಂತ ಹೇಳ್ತೀವಿ. ಅವೆರಡರ ಮಧ್ಯ ಹೈ ಡೆನ್ಸಿಟಿ ಪಾಲಿಎಥಿಲೀನ್ ಇಲ್ಲ ಪ್ಲಾಸ್ಟಿಕ್ ಅಂತ ಇರುತ್ತೆ. ಸೊ ಇದು 3ನೇ ಕಾಂಪೊನೆಂಟ್. ಸೊ 3 ಪಾರ್ಟ್ಸ್ ಇರುತ್ತೆ. ಫಿಮೋರಲ್ ಕಾಂಪೊನೆಂಟ್, ಟಿಬಿಯಲ್ ಕಾಂಪೊನೆಂಟ್ ಕೆಳಗಿನ ಭಾಗ, ಮಧ್ಯದ ಭಾಗ ಹೈ ಡೆನ್ಸಿಟಿ ಅಲ್ಟ್ರಾ ಹೈ ಮಾಲಿಕ್ಯುಲರ್ ವೇಟ್ ಹೈ ಡೆನ್ಸಿಟಿ ಪಾಲಿಎಥಿಲೀನ್ ಪ್ಲಾಸ್ಟಿಕ್. ಸೊ ಇದು ನೀ ರಿಪ್ಲೇಸ್ಮೆಂಟ್ದು 3 ಪಾರ್ಟ್ಸ್. ಇದು ಕೊಬಾಲ್ಟ್ ಕ್ರೋಮ್ ಯೂಸ್ ಮಾಡ್ತೀವಿ. ಇದು ಪಾಲಿಎಥಿಲೀನ್ ಅಲ್ಟ್ರಾ ಹೈ ಮಾಲಿಕ್ಯುಲರ್ ವೇಟ್ ಕ್ರಾಸ್ ಲಿಂಕ್ಡ್, ಹೈ ಕ್ರಾಸ್ ಲಿಂಕ್ಡ್ ಅಂತ ಬರುತ್ತೆ, ಹೈಲಿ ಕ್ರಾಸ್ ಲಿಂಕ್ಡ್ ಅಂತ. ಇದು ಇದರ ಟೈಟೇನಿಯಂ ಬೇಸ್ ಪ್ಲೇಟ್ ಇರುತ್ತೆ, ಇಲ್ಲ ಕೊಬಾಲ್ಟ್ ಕ್ರೋಮ್ದು ಬೇಸ್ ಪ್ಲೇಟ್ ಇರುತ್ತೆ. ಸೊ ಇದನ್ನು ತೆಗೆದ್ಬಿಟ್ಟು ತೋರಿಸಿದ್ರೆ ನಿಮಗೆ ಈ ಥರ ಬರುತ್ತೆ ಕಾಂಪೊನೆಂಟ್ಸು. ಸೊ ಇದು ಫಿಮರಲ್ ಕಾಂಪೊನೆಂಟ್, ಇದು ಟಿಬಿಯಲ್ ಕಾಂಪೊನೆಂಟ್, ಕಾಲೆಲುಬಲ್ಲಿ ಹೋಗೋದು ಈ ಥರ ಇರುತ್ತೆ. ಮತ್ತು ಮಧ್ಯ ಬರೋದು ಹೈ ಡೆನ್ಸಿಟಿ ಪಾಲಿಎಥಿಲೀನ್ ಇಲ್ಲ ಪ್ಲಾಸ್ಟಿಕ್. ಇದನ್ನು ಆ ಟಿಬಿಯಲ್ ಕಾಂಪೊನೆಂಟ್ ಮೇಲೆ ಈ ಥರ ಕೂಡಿಸಲಾಗುತ್ತೆ. ಸೊ ಇದು ಪಾರ್ಟ್ಸ್ ಆಫ್ ನೀ ರಿಪ್ಲೇಸ್ಮೆಂಟ್. ಥ್ಯಾಂಕ್ ಯು.